ವಿಧಾನಸಭೆಯಲ್ಲಿ ಸುರೇಶ್ ಕುಮಾರ್ ಭೈರತಿ ಸುರೇಶ್ ಜಟಾಪಟಿಯಾಗಿದೆ. ರಾಜ್ಯಪಾಲರು ಇಲ್ಲಿ ಬಂದು ಸಮರ್ಥನೆ ಮಾಡಕ್ಕೆ ಸಾಧ್ಯ ಇದೆಯಾ? ರಾಜ್ಯಪಾಲರು ಸದನಕ್ಕೆ ಬಂದು ಅವ್ರ ಬಗ್ಗೆ ನಾವು ಮಾತಾಡ್ತಿರೋದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಅವರ ವಿರುದ್ಧದ ಆರೋಪಗಳ ಬಗ್ಗೆ ಸಮರ್ಥನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಪೂರ್ತಿ ಭಾಷಣ ಓದಿದ ರೀತಿ ಆಗಿದೆ ಅಂತ ಸ್ಪೀಕರ್ ಹೇಳಿಬಿಟ್ಟಿದ್ದಾರೆ. ಅವರಷ್ಟು ಓದ್ಬಿಟ್ರೂ ಕೂಡ ಪೂರ್ತಿ ಭಾಷಣ ಓದಿದ ರೀತಿ ಆಗಿದೆ ಅಂತ ಸ್ಪೀಕರ್ ಹೇಳಿದ್ದಾರೆ ಅಂತ ಸುರೇಶ್ ಕುಮಾರ್ ಹೇಳಿದರು. ಇವ್ರ ಮಾತಿಗೆ ಸಚಿವ ಭೈರತಿ ಸುರೇಶ್ ಮಧ್ಯಪ್ರವೇಶ ಮಾಡ್ತಾರೆ. ಆಗ ಭೈರತಿ ಸುರೇಶ್ಗೆ ವ್ಯಂಗ್ಯ ಮಾಡ್ತಾರೆ. ಇವರು 9 ತಿಂಗಳಿಗೆ ಹುಟ್ಟಿದ್ರೆ ಈ ಥರ ಆಗ್ತಾ ಇರಲಿಲ್ಲ, 7 ತಿಂಗಳಿಗೆ ಹುಟ್ಟುಬಿಟ್ಟಿದ್ದೀರಾ ಅಂತ ಸುರೇಶ್ ಕುಮಾರ್ ಮಾತಾಡ್ತಾರೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಭೈರತಿ ಸುರೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಕೊನೆಗೆ ಮಾತು ವಾಪಸ್ ಪಡ್ಕೊಳ್ತೀನಿ ಅಂತ ಕೂಡ ಸುರೇಶ್ ಕುಮಾರ್ ಹೇಳಿದ್ದಾರೆ. ನಾನು ಹೇಳ್ತೀನಿ, ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಡ್ಜೆಟ್ ಭಾಷಣದಲ್ಲಿ ಬಡ್ಜೆಟ್ ಭಾಷಣ ಅವ್ರದ್ದು ವಿಧಾನ ಪರಿಷತ್ನಲ್ಲಿಯೂ ಕೂಡ ಗವರ್ನರ್ ಭಾಷಣಕ್ಕೆ ಸಂಬಂಧಪಟ್ಟಂತೆ ವಾಗ್ವಾದ ಜೋರಾಗಿತ್ತು. ಗವರ್ನರ್ರಿಂದ ಸಂವಿಧಾನಕ್ಕೆ ಅಪಮಾನವಾಗಿದೆ ಅಂತ ಹರಿಪ್ರಸಾದ್ ಮಾತಾಡ್ತಾರೆ. BK ಹರಿಪ್ರಸಾದ್ ಮಾತಿಗೆ ಗರಂ ಆಗ್ತಾರೆ ಬಿಜೆಪಿ ಸದಸ್ಯರು. ಅಪಮಾನ ಮಾಡಿದ್ದಕ್ಕೆ ದಾಖಲೆ ಕೊಡಿ ಅಂತ ಬಿಜೆಪಿ ಕೇಳ್ತಾರೆ. ಇನ್ನು ಕಾಂಗ್ರೆಸ್ನ BK ಹರಿಪ್ರಸಾದ್ ಅಮಾನತಾಗಬೇಕು ಅಂತ ಒತ್ತಾಯಿಸ್ತಾರೆ ಅವರು. ಸಭಾಪತಿಗೆ ಆಡಳಿತ ಹಾಗೂ ವಿಪಕ್ಷಗಳಿಂದ ಚರ್ಚಾ ಪತ್ರ ಕೂಡ ಹೋಗುತ್ತೆ. ಹರಿಪ್ರಸಾದ್ ಹಾಗೂ S ರವಿ ಅಮಾನತಾಗಬೇಕು ಅಂತ ಬಿಜೆಪಿ ಒತ್ತಾಯ ಮಾಡಿರೋದು. ರಾಷ್ಟ್ರಗೀತೆ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನ ಚರ್ಚೆಗೆ ಕಾಂಗ್ರೆಸ್ ಒಂದು ಕಡೆ ಪಟ್ಟು ಹಿಡಿಯುತ್ತಲ್ಲಿ ಸದನದ ಬಾವಿಗೆ ಇಳಿದುಬಿಟ್ಟು ಪ್ರತಿಭಟನೆ ಮಾಡಿದ್ದು ವಿಪಕ್ಷಗಳು. ಅರುಣ್ ಕೇಳು, ಒಂದು ನಿಮಿಷ ತಡೀರಿ, ನಾ ಹೇಳ್ತೀನಿ. ನಾ ಹೇಳಿದ ನಂತರ ನಿಮ್ಗೆ ಸರಿ ಅನಿಸ್ಲಿಲ್ಲ ಅವಾಗ ಹೇಳಕ್ಕೆ. ಅಧ್ಯಕ್ಷರೇ, ಈಗ ನಮ್ಮ ಸಚಿವಾಲಯದಿಂದ ಲಘು ಪ್ರಕಟಣೆ ಭಾಗ 2 ಇದರಲ್ಲಿ ಬಹಳ ಸ್ಪಷ್ಟವಾಗಿ ಘನವೆತ್ತ ರಾಜ್ಯಪಾಲರು ವೇದಿಕೆ ಮೇಲೆ ಬಂದು ತಮ್ಮ ಆಸನವನ್ನು ತಲುಪಿದ ಕೂಡಲೇ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. ವೇದಿಕೆ ಮೇಲೆ ಘನವೆತ್ತ ರಾಜ್ಯಪಾಲರ ಎಡಭಾಗದಲ್ಲಿ ಮಾನ್ಯ ಸಭಾಪತಿಯವರು ಮತ್ತು ಬಲಭಾಗದಲ್ಲಿ ಮಾನ್ಯ ಸಭಾಪತಿ